ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಸೊ ಸಾಗು ಅಂತಂದರೆ ತರಕಾರಿ ಕುರ್ಮಾ, ವೆಜಿಟೇಬಲ್ಸ್ ತರಕಾರಿ ಕುರ್ಮಾ. ಇದು ಕಾಂಬಿನೇಷನ್ನಾಗಿ ಪೂರಿ ಮತ್ತು ಸೆಟ್ ದೋಸೆಗೆ ತುಂಬ ರುಚಿಯಾಗಿರುತ್ತೆ. ಹೋಟೆಲ್ಸಲ್ಲಿ ಕೊಟ್ಟಿರ್ತಾರೆ, ನೀವು ಸಹ ತಿಂದಿರ್ತೀರ. ಸೊ ಅದೇ ರೀತಿ ಟೇಸ್ಟು ಮನೆಯಲ್ಲೂ ಸಹ ಮಾಡ್ಕೋಬಹುದು. ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಮಾಡೋದ್ರಿಂದ ರುಚಿ ಹೆಚ್ಚುತ್ತೆ. ಸೊ ಹಾಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಹೋಟೆಲ್ಸಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿರುತ್ತೆ ಅಲ್ವಾ. ಸೊ ಅದಕ್ಕೆ ಅವರು ಏನು ಯೂಸ್ ಮಾಡ್ತಾರೆ, ಸೊ ನಾನು ಏನು ಯೂಸ್ ಮಾಡಿದ್ದೀನಿ ಟ್ರಿಕ್ ಅಂತ ಹೇಳಿ ನಿಮಗೂ ಸಹ ತೋರಿಸ್ಕೊಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ನಾನು ಗೋಧಿ ಹಸಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೇನೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಪೂರಿ ಹಿಟ್ಟು, ಅದಕ್ಕೆ ನಾವು ಗೋಧಿ ಹಸಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೇನು ಟ್ರಿಕ್ಸ್ ಇಲ್ಲ ಫ್ರೆಂಡ್ಸ್, ನಾರ್ಮಲ್ ಸಾಲ್ಟು ಮತ್ತು ನೀರನ್ನು ಸೇರಿಸಿ ನಾನು ಗೋಧಿ ಹಸಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನು ಶುಗರ್ ಸೇರಿಸಿದ್ದೀನಿ. ಏನಕ್ಕಪ್ಪ ಶುಗರ್ ಅಂದರೆ ಕಲರ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಸೊ ನೀವು ಹೋಟೆಲಲ್ಲಿ ನೋಡಿರ್ತೀರ, ಶೈನಿಂಗ್ ಆಗಿರುತ್ತೆ. ಸೊ ಹಾಗೆ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ಸೊ ನೋಡಿ, ನಾನು ಚೆನ್ನಾಗಿ ನಾದಿ ಇಟ್ಕೊಂಡು ಒಂದು 20 ನಿಮಿಷ ನಾನು ನೆನೆಸ್ಕೊಂಡಿದ್ದೆ. ಸೊ ಈಗ 20 ನಿಮಿಷ ಆಗಿದೆ, ಹಾಗಾಗಿ ನಾನು ಪೂರಿನ ಲಟ್ಟಿಸ್ತಾ ಇದ್ದೀನಿ. ಚಪಾತಿ ಮಾಡಬೇಕಾದ್ರೆ ನಾವು ತೆಳ್ಳಗೆ ಉಜ್ಕೋತೀವಿ. ಸೊ ನಾವು ಪೂರಿ ಮಾಡಬೇಕಂದ್ರೆ ತೆಳ್ಳಗೆ ಉಜ್ಜಬಾರ್ದು, ಸ್ವಲ್ಪ ಮಂದಕ್ಕಿರಬೇಕು. ಸೊ ಹಾಗಂದರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತವೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಪೂರಿ ಮಾಡುವ ವಿಧಾನ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಕೆಲವೊಂದು ಟ್ರಿಕ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಬರುತ್ತೆ ಅಂತ ಹೇಳಿ ತೋರಿಸ್ಕೊಡ್ಬೋದು ಅಷ್ಟೇ. ಸೊ ನಾನು ಎಲ್ಲ ಪೂರಿನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂರಿ ಎಲ್ಲನೂ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆನ್ ಮಾಡಿ ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸೊ ನೋಡಿ, ನೀಟಾಗಿ ಎಣ್ಣೆ ಬಿಸಿ ಆಗಿದೆ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಪೂರಿ ಒಂದೊಂದಾಗಿಯೇ ತೊಗೊಳ್ಳಿ. ಸೊ ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂತಂದರೆ ಪೂರಿ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಇದನ್ನು ನೆನಪಲ್ಲಿಟ್ಕೊಳ್ಳಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಸೊ ನಾವು ಮಾಡೋ ಕೆಲವೊಂದು ಟ್ರಿಕ್ಕಿಂದ ಈ ಥರ ಪೂರಿ ಚೆನ್ನಾಗಿ ಬರುತ್ತೆ. ಕೆಲವರು ಮೈದಾ ಸಹ ಯೂಸ್ ಮಾಡ್ತಾರೆ. ಸೊ ನಾನು ನೋಡಿ ಮೈದಾ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಗೋಧಿ ಹಸಿಟ್ಟು ಅಷ್ಟೇ. ಸೊ ನಾನು ಎಲ್ಲ ಪೂರಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಗು ಮಾಡೋಣ. ಹೇಗೆ ಮಾಡೋದು ಅಂತ ಸಾಗುನ ನಾನು ಯಾವೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ನಿಮಗೂ ಇಷ್ಟ ಆಗ್ಬೋದು ಫ್ರೆಂಡ್ಸ್, ಖಂಡಿತ ಸಿಂಪಲ್ಲಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು, ಹಸಿ ಬಟಾಣಿ ನೀರಲ್ಲಿ 1 ಅವರ್ ನೆನೆಸ್ಕೊಂಡಿದ್ದೆ. ಸೊ ಆಲೂಗಡ್ಡೆ, ಕೊತ್ತಂಬರಿ, ಪುದೀನ, ಕರಿಬೇವು ಮತ್ತು ಇದು ಮಸಾಲೆ ರುಬ್ಬಲಿಕ್ಕೆ ಕಾಯಿ, 1 ಇಡೀ ಕಾಯಿ ತೊಗೊಂಡಿದ್ದೀನಿ. ತರಕಾರಿ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೆ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀನ್ಸು. ಸೊ ನೋಡಿ, ಈಗ ಇದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಹಾಗೆ 1 ಗಡ್ಡೆ ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಶುಂಠಿ, 2 ಹಸಿಮೆಣಸು ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ಗೋಡಂಬಿ ತುಂಬ ಟೇಸ್ಟ್ ಕೊಡುತ್ತೆ ಇದರಲ್ಲಿ, ಹೋಟೆಲ್ ರೀತಿ ಅಲ್ವಾ. ಸೊ ಅದಕ್ಕಾಗಿ ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ, ಇದಕ್ಕೆ ಬೇರೇನೂ ಬಳಸ್ತಾ ಇಲ್ಲ ಫ್ರೆಂಡ್ಸ್, ಓನ್ಲಿ ಗರಂ ಮಸಾಲ ಅಷ್ಟೇ, ಸ್ಪೈಸಸ್ಸು ನೆನಪಿರಲಿ. ಕೆಲವರು ಧನಿಯಾ ಪೌಡರೆಲ್ಲ ಯೂಸ್ ಮಾಡ್ತಾರೆ, ಜಸ್ಟ್ ನಾನು ಗರಂ ಮಸಾಲ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಲ್ಲಿ ಅಷ್ಟೇ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್ ತೊಗೊಂಡಿಲ್ಲ. ನಿಮಗೆ ಚಿಲ್ಲಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ತೊಗೊಳ್ಳಿ. ಸೊ ಎಲ್ಲವನ್ನು ಮಿಕ್ಸಿಗೆ ತೊಗೋತಾ ಇದ್ದೀನಿ. ಸೊ ನಾನು ಮಾಡ್ತಿರುವಂತಹ ಕ್ವಾಂಟಿಟಿ ಮಿನಿಮಮ್ 5 ಜನ ಟಿಫನ್ ಮಾಡಬಹುದು. ಪೂರಿ ಮತ್ತು ಸಾಗು ಅಲ್ವಾ. ಸೊ 5 ಜನ ಟಿಫನ್ ಮಾಡಬಹುದು. ಸೊ ಇದು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಬಹುದು ನೀವು. ಮುದ್ದೆ ಮತ್ತು ರೈಸು, ಚಪಾತಿ, ದೋಸೆ, ಸೆಟ್ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲವನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾನೀಗ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ತೊಗೊಂಡು 2 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು 1 ಈರುಳ್ಳಿ ತೊಗೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸೊ ನಿಮಗೆ ಇಲ್ಲಿ ಬಟರ್ ಬೇಕಂದರೆ ಬಟರು ಸಹ ತೊಗೋಬಹುದು, ಬಟರು ಸಹ ತುಂಬ ರುಚಿಯಾಗಿರುತ್ತೆ. ಸೊ ನಾನಿಲ್ಲಿ ಏಲಕ್ಕಿ ತೊಗೊಂಡಿದ್ದೆ, ಅದು ಸ್ಕಿಪ್ ಆಗಿದೆ.
ಏಲಕ್ಕಿನೂ ಸಹ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಬೇರೆ ರೀತಿ ಕೊಡುತ್ತೆ. ಸೊ ನಾನೀಗ ಬೀನ್ಸ್ ಸೇರಿಸ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ನಾನು ಎಲ್ಲನೂ ಒಟ್ಟಿಗೆ ತೊಗೊಂಡು ಫ್ರೈ ಮಾಡ್ಕೊಳ್ಳೋಣ. ಬಟಾಣಿ, ನಿಮಗಿನ್ನೂ ಬೇರೆ ತರಕಾರಿ ಬೇಕಾದರೂ ತೊಗೋಬೋದು. ಕೆಲವರು ಕ್ಯಾಬೇಜು ಸಹ ಯೂಸ್ ಮಾಡ್ತಾರೆ, ಹೂಕೋಸು ಯೂಸ್ ಮಾಡ್ತಾರೆ. ನಿಮಗೆ ಯಾವ ರೀತಿ ತರಕಾರಿ ಬೇಕಂದರೆ ಎಲ್ಲ ರೀತಿಯೂ ಸಹ ತೊಗೋಬೋದು. ಸೊ ನನಗೆ ಇಷ್ಟು ತರಕಾರಿ ಸಾಕು, ಹಾಗಾಗಿ ನಾನು ಸ್ವಲ್ಪನೇ ತರಕಾರಿ ತೊಗೊಂಡಿದ್ದೀನಿ. ಆ ತರಕಾರಿ ತುಂಬ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಡೈಲಿ ಒಂದು ಪಲ್ಯ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು ರೀತಿ ಪಲ್ಯ ಖಂಡಿತ ನಾವು ಮಾಡ್ತೀವಿ. ಬಟ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಖಂಡಿತ ನೆಕ್ಸ್ಟ್ ದಿನಗಳಲ್ಲಿ ಅದನ್ನು ಸಹ ಅಪ್ಲೋಡ್ ಮಾಡ್ತೇನೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ರುಬ್ಬಿರ್ತಕ್ಕಂತಹ ಮಸಾಲೆನೂ ಸಹ ಈಗ ಸೇರಿಸ್ಕೊತಾ ಇದ್ದೀವಿ. ಮಸಾಲೆ ಸೇರಿಸಿ ಒಂದು ರೌಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ವ, ಸೊ ಅದಕ್ಕಾಗಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಸೈಡಲ್ಲೆಲ್ಲ ನೀರು ಬಿಡ್ತಾ ಇದೆ, ನೀರು ಮತ್ತು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಆಗಲೇ ಸಾಲ್ಟ್ ಹೇಳಿದ್ದೆ, ಸೊ ರುಚಿಗೆ ತಕ್ಕಷ್ಟು ತೊಗೊಳ್ಳಿ. ನಿಮಗೆ ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ ಸಾಲ್ಟು. ಸೊ ಎಲ್ಲ ಒಂದು ರೌಂಡು ಮಿಕ್ಸ್ ಕೊಟ್ಟು 2 ಮಿನಿಟ್ಸು ಕುಕ್ ಮಾಡ್ಕೊಳ್ಳೋಣ. ಆಲೂ ಕುರ್ಮಾ ಅಂತಲೂ ಕರಿಬೋದು, ಸೊ ತರಕಾರಿ ವೆಜಿಟೇಬಲ್ಸ್ ಕುರ್ಮಾ ಅಂತಲೂ ಸಹ ಕರಿಬೋದು. ಸೊ ಇದು ಎಲ್ಲದಕ್ಕೂ ಸಹ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಪ್ಪ ಇದರ ವಿಶೇಷ ಅಂತ ಹೇಳಿದರೆ ಗೋಡಂಬಿ ಸೇರಿಸಿದ್ದೀವಿ ಅಲ್ವಾ, ಸೊ ಏಲಕ್ಕಿ ಸಹ ರುಬ್ಬೋದಕ್ಕೆ ಸೇರಿಸಿದ್ದೀವಿ. ಹಾಗಾಗಿ ರುಚಿ ತುಂಬ ರುಚಿ ಕೊಡುತ್ತೆ ಇದು. ನೀರನ್ನು ನಾವು ಜಾಸ್ತಿ ಬಳಸೋದು ಬೇಡ ಇಲ್ಲಿ, ತುಂಬ ತೆಳ್ಳಗಾದರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಇದು. ಸೊ ಅದಕ್ಕಾಗಿ ಸೊ ಈಗ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಗರಂ ಮಸಾಲ ಸೇರಿಸೋದ್ರಿಂದ ಅದು ಫ್ಲೇವರು ಹಾಗೇ ಇರುತ್ತೆ. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಕರವಾದಂಥ ಆಲೂ ಕುರ್ಮಾ ರೆಡಿ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.